ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ತಿಳಿಸುತ್ತಾ ಊರಿನ ಎಲ್ಲ ಹಿರಿಯರಿಗೆ ಏನಂತಂದರೆ ಈ ಎರಡು ಹಬ್ಬ ಎಟ್ ಎ ಟೈಮ್ ಬಂದಿರೋದರಿಂದ ಸಹಕಾರ ಸಹಾನುಭೂತಿಯಿಂದ ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಮಾಡೋಣ ಅಂಥೇಳಿ ನಮ್ಮ ಇಲಾಖೆ ಕಡೆಯಿಂದ ನಾವು ಒಂದು ತಿಳುವಳಿಕೆ ಹೇಳುವುದರ ಮೂಲಕ ಸಹಬಾಳ್ವತದಿಂದ ಬಾಳೋಣ ಅಂತ ತಿಳಿಸುತ್ತಾ ನಮ್ಮ ಎಸ್ ಅವರು ಎರಡು ಮಾತನಾಡುತ್ತಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಎಸ್ ಸಾಹೇಬ್ ತಿಳಿಸುತ್ತಾರೆ. ನಿಧಿಗೆ ಗ್ರಾಮಸ್ಥರಿಗೂ ನನ್ನ ವಂದನೆಗಳು. ಈ ವರ್ಷ ಯುಗಾದಿ ಮತ್ತು ರಂಜಾನ್ ಹಬ್ಬ ಎರಡು ಜೊತೆಯಲ್ಲೇ ಬಂದಿರುವುದರಿಂದ ಎರಡು ಆಚರಣೆ ಮಾಡ್ತಾಯಿದ್ದೀರಿ. ಈ ರಂಜಾನ್ ಹಬ್ಬ ಅಂದರೆ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯ ಸಂಕೇತ. ಮತ್ತು ಯುಗಾದಿ ಹಬ್ಬನೂ ಆಚರಣೆ ಮಾಡ್ತೀವಿ. ಯುಗಾದಿ ಹಬ್ಬ ಆದ ನಂತರ ರಂಜಾನ್ ಹಬ್ಬ ಮಾಡ್ತೀವಿ. ಎಲ್ಲರೂ ಸಹಬಾಳ್ವೆಯಿಂದ ಸಮಾನತೆಯಿಂದ ಆಚರಣೆ ಮಾಡಿರಿ. ಊರಲ್ಲಿ ಏನೇ ನಿಮ್ಮ ಸಮಸ್ಯೆಗಳಿದ್ದರೂ ನಮ್ಮ ಮೇಲಧಿಕಾರಿಗಳಾದ PSR ಅವರಿಗೆ ತಾವು ಮಾಹಿತಿ ನೀಡಿರಿ. ಹಬ್ಬ ವಿಜೃಂಭಣೆಯಿಂದ ಆಚರಣೆ ಮಾಡಿರಿ. ಇನ್ನೊಬ್ಬರಿಗೂ ತೊಂದರೆ ಆಗದಂತೆ ಆಚರಣೆ ಮಾಡಿರಿ. ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ನಮ್ಮ ಹಬ್ಬ ನಾವು ಮಾಡ್ತೇವೆ, ಅವ್ರ ಹಬ್ಬ ಅವ್ರ ಹಬ್ಬ ಮಾಡ್ತೇವಲ್ಲ. ನಮ್ಮ ಹಬ್ಬನೂ ಮಾಡೋಣ, ಅವ್ರ ಹಬ್ಬನೂ ಮಾಡೋಣ, ಜೊತೆಯಾಗಿ ಮಾಡೋಣ. ಒಬ್ಬರಿಂದ ಒಬ್ಬರಿಗೆ ಇದು ಮಾಡೋದು ಬೇಡ, ಹೌದಾ? ಆ ರೀತಿಯಾಗಿ ಆಚರಣೆ ಮಾಡಿರಿ. ಇದು ಯಾಕಂದರೆ ಎಲ್ಲ ಕಡೆ ಇದ್ದಿದ್ದೆ, ವರ್ಷ ಬರ್ತದ ಹಬ್ಬ. ಎಲ್ಲರೂ ಸಮಾನತೆಯಿಂದ ಎಲ್ಲರೂ ಮಾಡ್ತೀವಿ, ಆಚರಣೆ ಮಾಡ್ತೀವಿ, ವಿಜೃಂಭಣೆಯಿಂದ ಮಾಡ್ತೀವಿ. ಊರಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ. ನಿಮ್ದು ಏನಾದರೂ ಅಂಥ ಸಮಸ್ಯೆ ಇದ್ದರೆ ನಮ್ಮ ಮುಂದೆ ಹೇಳ್ಕೋಬೋದು, ಹೌದಾ? ಅಷ್ಟು